ನಮಸ್ಕಾರ ಎಲ್ಲರಿಗೂ. ನಿಮಗೇನಾದರೂ ತಿಳಿದಿದೆಯೇ? ಪಾರ್ವತಿ ದೇವಿಯು ಒಂದು ಕಾಲದಲ್ಲಿ 3 ಎದೆಯನ್ನು ಹೊಂದಿದ್ದರೆಂದು? ಬನ್ನಿ, ನಾನು ನಿಮಗೆಲ್ಲ ಮಧುರೆ ಮೀನಾಕ್ಷಿ ದೇವಸ್ಥಾನದ ಕಥೆಯನ್ನು ಹೇಳುತ್ತೇನೆ. ಮಧುರೆ ಎಂಬ ಊರಿನಲ್ಲಿ ಮಲಯಧ್ವಜ ಎಂಬ ರಾಜರಿದ್ದರು. ಅವರ ಪತ್ನಿ ಕಾಂಚನಾಂಬ. ಇಬ್ಬರು ಯಾಗವನ್ನು ಮಾಡಿದರು. ಈ ಯಾಗದ ಪ್ರತಿಫಲವೇ ಒಂದು ಹೆಣ್ಣು ಮಗುವು ಜನಿಸಿತು. ಅವರ ಹೆಸರೇ ಮೀನಾಕ್ಷಿ. ಹುಟ್ಟುತ್ತಿದ್ದಂತೆ ಈ ಮಗುವಿಗೆ 3 ಎದೆಗಳು ಇದ್ದವು. ಇದನ್ನು ಕಂಡು ರಾಜಾರಾಣಿಯು ಬೇಸರಗೊಂಡಿದ್ದರು. ಅಶರೀರವಾಣಿ ನುಡಿಯಿತು. ಏನೆಂದರೆ, ಈ ಮಗುವು ದೈವಾಂಶ ಹೊಂದಿರುವ ಮಗು. ಈ ಮಗುವಿನ 3ನೇ ಎದೆಯು ತನ್ನ ಪತಿಯನ್ನು ಭೇಟಿಯಾದ ತಕ್ಷಣವೇ ಮಾಯವಾಗುತ್ತದೆ ಎಂದು ಹೇಳಿ ಹೊರಟು ಹೋಗಿತು. ಇದನ್ನು ಅರಿತ ರಾಜಾರಾಣಿಯು ಮೀನಾಕ್ಷಿಯನ್ನು ಬಲು ಖುಷಿಯಿಂದ ಬೆಳೆಸಿದರು. ಮೀನಾಕ್ಷಿ ದೇವಿಯು ಬಲು ಸುಂದರವಾಗಿ ಶಕ್ತಿಶಾಲಿಯಾಗಿಯೂ ಇದ್ದರು. ಮೀನಾಕ್ಷಿ ದೇವಿಯು ವಯಸ್ಸಿಗೆ ಬಂದ ಮೇಲೆ ಶಿವನನ್ನು ಭೇಟಿಯಾದ ತಕ್ಷಣವೇ 3ನೇ ಎದೆಯು ಮಾಯವಾಯಿತು ಹಾಗೂ ಮೀನಾಕ್ಷಿ ದೇವಿಯು ಶಿವನನ್ನು ಮದುವೆಯಾದರು. ಇಂದಿಗೂ ಮಧುರೆ ಮೀನಾಕ್ಷಿ ದೇವಸ್ಥಾನದಲ್ಲಿ ಈ ಕಥೆಯು ಉಲ್ಲೇಖವಾಗಿದೆ ಹಾಗೂ ಪಾರ್ವತಿ ದೇವಿಯ ಅಂಶವಾಗಿರುವ ಮೀನಾಕ್ಷಿ ದೇವಿಯನ್ನು ಮಧುರೆಯಲ್ಲಿ ಪೂಜಿಸುತ್ತಾರೆ. ನೀವೇನಾದರೂ ಪಾರ್ವತಿ ದೇವಿಯ ಭಕ್ತರಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.